ಆತ್ಮೀಯ ರೋಟರಿ ಮಿತ್ರರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಇದೀಗ ತಾನೇ ನಮ್ಮ ನೂತನ ಜಿಲ್ಲೆಗಳಂತಹ ರೋಟರಿ ಜಿಲ್ಲೆ 3181 ಇದರ ನೂತನ ಅಧ್ಯಕ್ಷರ ತರಬೇತಿಯು ಏಪ್ರಿಲ್ ತಿಂಗಳ 24ರಂದು ಮೈಸೂರಿನಲ್ಲಿ, ಅದೇ ರೀತಿಯಾಗಿ ನೂತನ ಜಿಲ್ಲೆ 3182 ಇದರ ನೂತನ ಅಧ್ಯಕ್ಷರ ಕಾರ್ಯದರ್ಶಿಗಳ ತರಬೇತಿಯು ಮೊನ್ನೆ ಏಪ್ರಿಲ್ 1ರಂದು ಗೋವಾದಲ್ಲಿ ಜರುಗಿದೆ. ಎಲ್ಲ ಅಧ್ಯಕ್ಷರು ಕೂಡ ಬಹಳ ಅತ್ಯುತ್ಸಾಹದಿಂದ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ನಾವೆಲ್ಲರೂ ಕೂಡ ಈ ವರ್ಷದ ಅಧ್ಯಕ್ಷರು ಹಾಗೆ 15-16 ಅಧ್ಯಕ್ಷರು ಸೇರಿ ಇನ್ನು ಮುಂದಿನ ರೋಟರಿಯ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಹಮ್ಮಿಕೊಳ್ಬೇಕಾಗಿದೆ. ಏಪ್ರಿಲ್ ತಿಂಗಳನ್ನು ನಾವು ರೋಟರಿಯಲ್ಲಿ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಈ ಒಂದು ಫೋಕಸ್ ಏರಿಯಾ ಕಾರ್ಯಕ್ರಮದಲ್ಲಿ ನಾವು ಆಚರಿಸಬೇಕಾಗಿದೆ. ಆ ಪ್ರಯುಕ್ತ ಈ ತಿಂಗಳನ್ನು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಿಟ್ಟು ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಪ್ರಪಂಚಾದ್ಯಂತ ಸುಮಾರು 7 ಮಿಲಿಯನ್ ಮಕ್ಕಳು, 5 ವರ್ಷದ ಕೆಳಗಿನ ಮಕ್ಕಳು ಒಳ್ಳೆಯ ಆರೋಗ್ಯ ವ್ಯವಸ್ಥೆಯ ಕೊರತೆಯಿಂದಾಗಿ, ಅದೇ ರೀತಿಯಾಗಿ ನ್ಯೂನ ಪೋಷಣೆ ಅಥವಾ ಮ್ಯಾಲ್ನ್ಯೂಟ್ರಿಷನ್ನಿಂದಾಗಿ ಈ ಮಕ್ಕಳು 5 ವರ್ಷ ಪೂರೈಸುವ ಮುದ್ದೆ ಸಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸುಧಾರಣೆಯನ್ನು ತರಬೇಕಾದರೆ ಒಳ್ಳೆಯ ಆರೋಗ್ಯದ ವ್ಯವಸ್ಥೆ ಹಾಗೆ ಮಕ್ಕಳಿಗೆ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರದ ಪೂರೈಕೆ, ಅದೇ ರೀತಿಯಾಗಿ ಆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತಾಯಂದಿರ ಒಂದು ಜವಾಬ್ದಾರಿ ಹಾಗೂ ಕರ್ತವ್ಯವನ್ನು ನಾವು ಜನರಿಗೆ ಹೇಳಬೇಕಂತ ಒಂದು ಕೆಲಸವನ್ನು ನಾವು ರೋಟರಿ ಮೂಲಕ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಗ್ಗೆ ಮಾಹಿತಿ ನೀಡುವಂತಹ ಹೆಲ್ತ್ ವರ್ಕರ್ಸ್ ಅವರಿಗೆ ಕೂಡ ನಾವು ಹೆಚ್ಚಿನ ಒಂದು ತರಬೇತಿ ಹಾಗೂ ಅವರಿಗೆ ಒಂದು ಸಹಕಾರವನ್ನು ಕೂಡ ನಾವು ರೋಟರಿಯ ಮೂಲಕ ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ವರ್ಷದ ಡಿಸ್ಟ್ರಿಕ್ಟ್ ಅವಾರ್ಡ್ಸ್ ನೈಟ್ ಮೇ 14ರಂದು ಕುಂದಾಪುರದ ಸಹನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿಕ್ಕಿದೆ. ಆದ್ದರಿಂದ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರುಗಳು ತಮ್ಮ ವರ್ಷದ ಎಲ್ಲ ಕಾರ್ಯಕ್ರಮಗಳ ಒಂದು ವಿವರವನ್ನು ಅವಾರ್ಡ್ಸ್ ಬಿಡ್ಡಿಂಗ್ನಲ್ಲಿ ತಾವು ಭಾಗವಹಿಸಿ ಎಲ್ಲರೂ ಕೂಡ ತಮ್ಮ ಈ ಅವಾರ್ಡ್ಸ್ ಬಿಡ್ಡಿಂಗ್ನ ಪುಸ್ತಕವನ್ನು ನಿಮ್ಮ ಅಸಿಸ್ಟೆಂಟ್ ಗವರ್ನರ್ ಅವರಿಗೆ ಏಪ್ರಿಲ್ 15ರ ಒಳಗೆ ನೀವು ಅದನ್ನು ತಲುಪಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದರಿಂದಾಗಿ ಎಲ್ಲ ಕ್ಲಬ್ಗಳು ಕೂಡ ಈ ಒಂದು ಅವಾರ್ಡ್ಸ್ ಬಿಡ್ಡಿಂಗ್ನಲ್ಲಿ ಭಾಗವಹಿಸಬೇಕು ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ಎಲ್ಲ ಕಡೆ ಬಿಸಿಲಿನ ಜಳ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಶುದ್ಧ ಕುಡಿಯುವ ನೀರು ಪೂರೈಕೆ ಬಗ್ಗೆ ಮತ್ತು ಹೆಚ್ಚೆಚ್ಚು ನೀರನ್ನು ಕುಡಿದು ಒಂದು ಡಿಹೈಡ್ರೇಷನ್ ಅಥವಾ ನಿರ್ಜಲತೆಯನ್ನು ತಡೆಗಟ್ಟುವಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಬಗ್ಗೆ ಕೂಡ ನಾವು ಮಾಹಿತಿ ನೀಡಬೇಕೆಂಬುದಾಗಿ ಅಧ್ಯಕ್ಷರನ್ನು ನಾನು ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಉತ್ತಮ ಸೇವೆ ಮೂಲಕ ವಿಶ್ವಕ್ಕೆ ಉತ್ತಮ ಕೊಡುಗೆಯಾಗೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.